ಸಿ ದ ಪ್ರಾಜೆಕ್ಟ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು, ಯು ಕ್ಯಾನ್ ಪಿಕ್ ಎನಿ ಟಾಪಿಕ್ ಆಫ್ ಎನಿ ಪ್ರಾಜೆಕ್ಟ್ ಆಫ್ ಯರ್ ಓನ್ ಚಾಯ್ಸ್, ಅದು ನಿಮ್ಮ ಇಷ್ಟ. ಬಟ್ ನಾನು ಒಂದು ಪ್ರಾಜೆಕ್ಟ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನೀವು ಇದು ಅಲ್ಲ ಒಂದೇ ನಿಮಿಷ, ನೀವು ಎನಿ ಪ್ರಾಜೆಕ್ಟ್ ಅನ್ನೋ ಬದಲು ಇವಾಗ ಐಡಿಯಾ ಇಲ್ಲ ಅಂದ್ರೆ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಹಿಂಗಿರುತ್ತೆ ಪ್ರಾಜೆಕ್ಟ್. ನಾನು ಇಂಡಸ್ಟ್ರಿ ಲೆವೆಲ್ ಪ್ರಾಜೆಕ್ಟ್ ಹೇಳ್ತಾ ಇರೋದು. ಅಲ್ಲ ನೀನು ನಮ್ಗೆ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ಬೋದು, ನಾವು ಅದಕ್ಕೆ ಪ್ರಿಪೇರ್ ಆಗ್ತೀವಿ. ಸೊ ನಾವು ಯಾವ್ದೋ ಒಂದು ಪ್ರಾಜೆಕ್ಟ್ ತಗೊಂಡು ಅದು ಸುಮ್ಮನೆ ಡಮ್ಮಿ ಪ್ರಾಜೆಕ್ಟ್ ಆಗಿ ಅಲ್ಲೋಗಿ ಮಕ್ಕಳ ಬಿಡ್ತೀವಿ. ಸರಿ ಆಯ್ತು, ನಾನು ಪ್ರಾಜೆಕ್ಟ್ ಸಜೆಷನ್ ಮಾಡ್ತೀನಿ, ಒಂದು ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ದಿಸ್ ಇಸ್ ಯು ನೀಡ್ ಟು ನಿಮ್ಮ ನೋಟ್ಸ್ನ ಮಾಡ್ಕೋಬೇಕು ಒಂದು ಈ ಪ್ರಾಜೆಕ್ಟ್ಗೆ. ಸರಿನಾ? ಅಲ್ಲ ಅಂದ್ರೆ ಎಲ್ರಿಗೂ ಒಂದೊಂದು ಪ್ರಾಜೆಕ್ಟ್, ಎಲ್ರಿಗೂ ಸೇರಿ ಒಂದೇ ಪ್ರಾಜೆಕ್ಟ್ ಪ್ರಿಪೇರ್ ಆಗಲ್ಲ. ನೀವೆಲ್ಲ ಒಂದೇ ಪ್ರಾಜೆಕ್ಟ್ ಪ್ರಿಪೇರ್ ಆಗಿ, ಯಾಕೆಂದ್ರೆ ಒಂದೇ ಸರಿ ಒಂದೇ ಕಂಪ್ನಿಗೆ ಎಲ್ಲರೂ ಇಂಟರ್ವ್ಯೂ ಕೊಡಲ್ವಲ್ಲ. ಯು ಕ್ಯಾನ್ ಪಿಕ್ ಆರಾಮ. ನಾನು ಒಂದು 2 ಪ್ರಾಜೆಕ್ಟ್ ಕೊಡ್ತೀನಿ, ಪ್ಲಾನ್ ಅಕಾರ್ಡಿಂಗ್ಲಿ, ನೀವೇ ಪಿಕ್ ಮಾಡಿ ಯಾವ್ದು ಅಂತ. ದಿಸ್ ಇಸ್ ಒನ್ ಆಫ್ ದ ಪ್ರಾಜೆಕ್ಟ್ ಅದರಲ್ಲಿ. ಓಕೆ ನೋಡಿ, ನೀವು ಯಾವುದೇ ಇಂಟರ್ವ್ಯೂ ಕೊಡಬೇಕು ಅಂದರೆ ಇಂಟರ್ವ್ಯೂ ಡ್ಯೂರೇಷನ್ ನೋಡ್ಕೊಂಬಿಡಿ. ಮಿನಿಮಮ್ 45 ಮಿನಿಟ್ಸು 1 hour ಇರುತ್ತೆ, ಇಷ್ಟೇ. ಮಿನಿಮಮ್ 45 ಮಿನಿಟ್ಸ್ ಇದ್ದೇ ಇರುತ್ತೆ. ಹಾಫ್ ಆನ್ ಅವರ್ ಎರಡಲ್ಲ, ಮೇ ಬಿ ಭಾಳ ಅರ್ಜೆಂಟ್ ಇದ್ದರೆ ಇಡ್ಬೋದೇನೋ, ಬಿಟ್ಟರೆ ಹಾಫ್ ಆನ್ ಅವರ್ ಎರಡಲ್ಲ, ಮಿನಿಮಮ್ 45ರಿಂದ 1 hour ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ಫಸ್ಟ್ ಸ್ಪಾಟ್ನ ನೀವೇ ತಗೋಬೇಕು. ಏನಿದು ಫಸ್ಟ್ ಸ್ಪಾಟ್ ಅಂದರೆ, ಅವರು ಫಸ್ಟಿಗೆ ಬಂದು ಕೊಟ್ಟಲೆ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡುವಂತ ಕೇಳಲ್ಲ, ನಿನ್ನ ಇಂಟ್ರೊಡಕ್ಷನ್ ಕೇಳ್ತಾರೆ. ಇಂಟ್ರೊಡಕ್ಷನ್ನು, ನಿಮ್ಮ ಹೆಸರೇನು, ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಟೆಕ್ ಸ್ಟ್ಯಾಕ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಇಷ್ಟೇ, ಜಾಸ್ತಿ ಬೇಡ. ನೀವು ಪ್ರಾಜೆಕ್ಟಿಗೆ ನೀವು ಹೋಗ್ಬೇಡಿ, ಅನ್ಲೆಸ್ ದೇ ಫುಲ್ ಇಟ್, ನೀವು ಹೋಗ್ಬೇಡಿ. ಆಮೇಲೆ ಓಕೆ, ಅವರಿಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಹೇಳ್ತಾರೆ. ಓಕೆ, ನೀವು ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಅಂದರೆ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆವಾಗ ದಟ್ ಈಸ್ ಯುವರ್ ರೈಟ್ ಸ್ಪಾಟ್. ಅದು ನಿಮ್ಮ ರೈಟ್ ಸ್ಪಾಟು, ನೀವು ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡೋದು ಸ್ಟಾರ್ಟ್ ಮಾಡೋದಕ್ಕೆ. ಮಿನಿಮಮ್ ನೀವು 15ರಿಂದ 20 ನಿಮಿಷ ಕಂಟಿನ್ಯೂಸ್ ಎಕ್ಸ್ಪ್ಲೇನ್ ಮಾಡಬೇಕು, ನಾಟ್ ಇವನ್ ಅ ಸಿಂಗಲ್ ಬ್ರೇಕ್. ಈ ಥರ ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲಿ ನಿಮ್ಮ ಮಿನಿಮಮ್ 20ರಿಂದ 25 ನಿಮಿಷ ಆಕ್ಯುಪೈ ಆಗುತ್ತೆ. ಆವಾಗ ಅವರು ಸೆಂಟ್ರಲ್ಲಿ ಡಿಸ್ಕಷನ್ ಬರ್ತಾರೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಇಫ್ ಇಟ್ ಈಸ್ ಗುಡ್, ನೀವು ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಮಾಡ್ಬೋದು. ಅವಾಗ ಟೈಮು ಈಕ್ವಲಿ ಆಗುತ್ತೆ, ನಿಮಗೆ ಲಾಸ್ಟಿಗೆ ಒಂದು 5 ನಿಮಿಷ ಸಿಗ್ಬೋದು. ಇಲ್ಲ ಅಂದರೆ ಇಫ್ ದ ಡಿಸ್ಕಷನ್ ಡೀಪ್ ಆದರೆ 1 hour ಮೇಲೂ ಕೂಡ ಹೋಗ್ಬೋದು. ಮತ್ತು ನೀವು ಇಂಟರ್ವ್ಯೂಯಲ್ಲಿ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅಂದರೆ, ನಿಮಗೆ ಯಾವುದು ಸ್ಟ್ರಾಂಗೆಸ್ಟ್ ಸೈಡ್ ಇದೆ ಅದರಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಈ ಕನ್ಸಿಡರ್, ನಾನೀಗ ಎಂಬೆಡಿಂಗ್ ಮೇಲೆ ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ಕೊಳ್ಳಿ. I need to put more effort in explaining embedding than chunking than semantic search. Even if we pulled you in other category that you don't know, that you don't want to discuss, or you may not have full knowledge on that, you need to pull him to your track. ನಿಮ್ಮ ಸ್ಟ್ರಾಂಗೆಸ್ಟ್ ಪಾತಿಗೆ ಕರ್ಕೊಂಬರಬೇಕು. ಕ್ಲಿಯರ್? ಓಕೆ. ನೋಡಿ, ಫಸ್ಟು ಸ್ಟಾರ್ಟ್ ವಿತ್ ದ ಪ್ರಾಜೆಕ್ಟ್ ಅಂತ ಕೇಳ್ತಾರೆ ಅವ್ರು. ನಿಮ್ಮ ಪ್ರಾಜೆಕ್ಟಲ್ಲಿ ಸ್ಟಾರ್ಟ್ ವಿತ್ ದ ಪ್ರಾಜೆಕ್ಟ್ ಅಂತ ನಾನು ಇದನ್ನು ಕಳಿಸ್ತೀನಿ ನಿಮಗೆ. ಟೆಲ್ ಮಿ ಅಬೌಟ್ ಪ್ರಾಜೆಕ್ಟ್. ಒನ್ ಆಫ್ ಯುವರ್ ಡೋಂಟ್ ಸ್ಟಾಪ್ ಇಮಿಡಿಯೇಟ್ಲಿ, ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದ ಲ್ಯಾಂಗ್ ಚೈನ್. ಅವ್ರು ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಕೊಡಿದ ತಕ್ಷಣ ನಾನು ಲ್ಯಾಂಗ್ ಚೈನ್ ಯೂಸ್ ಮಾಡಿದ್ದೆ, ಲ್ಯಾಂಗ್ ಗ್ರಾಫ್ ಯೂಸ್ ಮಾಡಿದ್ದೆ, ಎಂಬೆಡೆಡ್. ನೋ, ಫಸ್ಟು ನಿನ್ನ ಪ್ರಾಜೆಕ್ಟ್ ಹೆಸರೇನು ಅಥವಾ ಏನು. ನ್ಯಾಚುರಲ್ ಲ್ಯಾಂಗ್ವೇಜ್ ಟು ಸೀಕ್ವಲ್ ಅನಾಲಿಟಿಕ್ ಅಸಿಸ್ಟೆಂಟ್ ಅಂತ. ದಿಸ್ ಇಸ್ ಮೈ ಪ್ರಾಜೆಕ್ಟ್. I worked on the project on a generative AI based natural language to a system. The main objective project ಏನು ಮಾಡುತ್ತೆ, this is important. Problem statement is important. The main objective was to allow business user to ask a question about the company data in a plain English without requiring them to know SQL or. ನಾನು ಸಿಂಪಲ್ ಈ ಪ್ರಾಜೆಕ್ಟ್ ಅಂದರೆ ಇದನ್ನು ಕೊಡ್ತೀನಿ ಏನು ಮಾಡುತ್ತೆ ಅಂತ, ದೆನ್ ನಾನು ಟೆಕ್ನಿಕಲ್ ಹೋಗ್ತೀನಿ. ನೋಡಿ, ಈಗ ಒಂದು ಕಂಪ್ನಿಯಲ್ಲಿ DB ಇರುತ್ತೆ, ಅದರಲ್ಲಿ ಡೇಟಾಬೇಸ್ ಎಲ್ಲ ಇರುತ್ತೆ. ಈಗ ಕಂಪ್ನಿ ಸೇಲ್ಸ್, ಒಂದು ಮ್ಯಾನುಫ್ಯಾಕ್ಚರ್ ಕಂಪ್ನಿ ಅಂತ ಇಟ್ಕೋ. ಆ ಮ್ಯಾನುಫ್ಯಾಕ್ಚರ್ ಕಂಪ್ನಿಯಲ್ಲಿ ಮಂತ್ಲಿ ಅಥವಾ ವೀಕ್ಲಿ ಎಲ್ಲ ಡೈಲಿ ಕೂಡ ಸೇಲ್ ಆಗ್ತಾ ಇರುತ್ತೆ. ಈಗ ಒಬ್ಬ ಮ್ಯಾನೇಜರ್ ಬರ್ತಾರೆ, ಈಸ್ ದ ನಾನ್ ಟೆಕ್ನಿಕಲ್ ಮ್ಯಾನೇಜರ್. ಅವನಿಗೆ ಗೊತ್ತಾಗಬೇಕು ಲಾಸ್ಟ್ ಮಂತಿಂದು ಸೇಲ್ಸ್ ಎಷ್ಟಿದೆ ಅಂತ. ಅವನೇನು ಮಾಡ್ತಾನೆ, you need to ask a technical person to write a SQL query to get that one.
ಅವನು ಟೆಕ್ನಿಕಲ್ ಪರ್ಸನ್ಗೆ ಹೇಳಿ ಅದನ್ನ ರಿಫ್ಲೆಕ್ಟ್ ತಗೊಂಡು ಬರೋಷ್ಟೊತ್ತಿಗೆ ಇಟ್ ಮೇ ಟೇಕ್ ಸಮ್ ಟೈಮ್. ಇವನಿಗೆ ನಾನ್ ಟೆಕ್ನಿಕಲ್ ಅವನಿಗೆ SQL ಕ್ವೆರಿ ಬರೆಯಕ್ಕೆ ಬರಲ್ಲ. ಸೊ ಇಲ್ಲಿ ಆ ಪ್ರಾಬ್ಲಮ್ ಫೇಸ್ ಆಗಿದ್ದು. ಅವಾಗ ಏನು ಮಾಡುತ್ತೆ ಅಂದರೆ ಈ ಏಜೆಂಟು ಅಥವಾ ಈ ಪ್ರಾಜೆಕ್ಟು ನೀನು ಇಂಗ್ಲೀಷಲ್ಲೇ ಕೇಳು, ನಾನು SQL ಬರಿತೀನಿ ಆನ್ ಬಿಹಾಫ್ ಆಫ್ ಯು ಅಂಡ್ ಗೋ ಅಂಡ್ ಹಿಟ್ ದ DB ಅಂಡ್ ದೆನ್ ಗೆಟ್ ದ ರೆಸ್ಪಾನ್ಸ್ ಫಾರ್ ಯು. ಇದು ಪ್ರಾಜೆಕ್ಟ್. ಕ್ಲಿಯರಾ? ಓಕೆ ಓಕೆ ನೋಡಿ, ನೀವು ಡೈರೆಕ್ಟಾಗಿ ಹೇಳ್ಬೇಡಿ ಐ ವರ್ಕ್ಡ್ ಆಸ್ ದ ಮೇನ್ ಆಬ್ಜೆಕ್ಟಿವ್ ಈಸ್ ಅಲೋ. ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳ್ಬಿಡಿ. ನೋಡಿ, ಇದು ಟೆಕ್ನಿಕಲ್ ಪರ್ಸನ್ ಬರೆಯೋನು, ನಾನ್ ಟೆಕ್ನಿಕಲಿಗೆ ಇದು ಗೊತ್ತಿಲ್ಲ. ದ ಬಿಸ್ನೆಸ್ ಕುಡ್ ಸಿಂಪ್ಲಿ ಆಸ್ಕ್ ಇದರ ಬದಲು ವಾಟ್ ವಾಸ್ ದ ಸೇಲ್ಸ್ ಆಫ್ ಅ ಲಾಸ್ಟ್ ಮಂತ್. ನೋಡಿ, ಮೇಲೆ ಬರೆಯೋದೇ ಹೇಗಿದೆ, ಇದು ನಾನ್ ಟೆಕ್ನಿಕಲಿಗೆ ಹೇಗೆ ಬರೆಯೋಕೆ ಬರುತ್ತೆ? ಅವನು ಟೆಕ್ನಿಕಲ್ ಪರ್ಸನಿಗೆ ಕಳಿಸ್ಬೇಕು, ಅವನು ಯಾವಾಗ ನೋಡ್ತಾನೋ ಗೊತ್ತಿಲ್ಲ, ಅವನು ಹೋಗಿ ಎಂಟರ್ ಮಾಡಿ DB ಅಗೇನ್ಸ್ಟ್ DB ರನ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಇಟ್ ಮೈ ಟೇಕ್ ಸಮ್ ಟೈಮ್. ಈಗ ಏನು ಮಾಡ್ತಾ ಇದೆ ಈ ಪ್ರಾಜೆಕ್ಟಲ್ಲಿ, ಇಷ್ಟು ಹೇಳಿದ್ರೆ ಸಾಕು. The system understand the question, identify the relevant table and a column using RAG-based retrieval mechanism, generates appropriate SQL using GPT. This is very important. Whenever you are using or explaining any model, ಯಾವ ಮಾಡಲ್ ಯೂಸ್ ಮಾಡ್ತಾ ಇದ್ದೀರಾ, that's very important. ಮೆನ್ಷನ್ ಮಾಡಿ. GPT ಮಾಡಲ್ ನೋಡಿ, GPT 4.1. Execute the SQL against the PostgreSQL and finally returns such as, ಇದು ಕ್ವಶನ್ನು ನೀವೇ ಹೇಳಿ, such as the total answer would be $10,000. ಈ ಥರ ಬರುತ್ತೆ. ನೆಕ್ಸ್ಟ್, ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್, LLM not directly give the entire database. We used a RAG to provide the relevant database metadata, table information, company. ಅಂದರೆ DBಯಲ್ಲಿ ಟೇಬಲ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಹಂಗಾರೆ ನಾವಿಲ್ಲಿ RAGಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಯಾವ್ಯಾವ ಕ್ಯಾಲ್ಕುಲೇಷನ್ನು ಹೇಗೆ ಮಾಡಬೇಕು ಅಂತ ನಾನೊಂದೊಂದು ಡಾಕ್ಯುಮೆಂಟಲ್ಲಿ ಬರೆದಿರ್ತೀನಿ. ಆ ಕಂಪನಿ ಪಾಲಿಸೀಸ್ ಬರೆದಿರ್ತೀನಿ, ಅಲ್ಲಿ ಡೇಟಾಬೇಸಲ್ಲಿರೋ ಮೆಟಾಡೇಟಾ ಬರೆದಿರ್ತೀನಿ. ಈ ಟೇಬಲ್ ಅಂದರೆ ಈ ಟೇಬಲಲ್ಲಿ ಯಾವ್ಯಾವ ಕಾಲಮ್ ಇದಾವೆ ಅಂತ ಬರೆದಿರ್ತೀನಿ. ಇನ್ಸ್ಟೆಡ್ ಆಫ್ ನಾನು ಡೈರೆಕ್ಟಾಗಿ ಹೋಗೋ ಬದಲು ಫಸ್ಟು RAGಲ್ಲಿರೋ ಡೇಟಾ ಎಲ್ಲ ತೊಗೊಂಡು ಏನೋ ಒಂದು ಕ್ವಶನ್ ಕೇಳ್ತಾನೆ, ಸೇಲ್ಸ್ ಆಫಲ್ಲಿ ಸೇಲ್ಸನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನಾನು ಸ್ವಲ್ಪ ಡಿಸ್ಕ್ರಿಪ್ಷನ್ ಬರೆದಿರ್ತೀನಿ ಒಂದು ಡಾಕ್ಯುಮೆಂಟಲ್ಲಿ, ಅದನ್ನು ನೋಡುತ್ತೆ. ನೋಡಿ, ಅದೇ RAG ಪ್ರೊವೈಡ್ ರಿಲೆವೆಂಟ್ ಡೇಟಾಬೇಸ್ ಮೆಟಾಡೇಟಾ. ಇದು ಮೆಟಾಡೇಟಾ. ಓವರ್ ಆಲ್ ಆರ್ಕಿಟೆಕ್ಚರ್ ನಾನು ಯಾವುದೇ ಯೂಸ್ ಮಾಡಿದ್ದೀನಿ. ಇಲ್ಲಿ ಯು ಕ್ಯಾನ್ ರಿಪ್ಲೇಸ್ ಆಸ್ ಆಫ್ ನೋ ಟು ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ರಿಪ್ಲೇಸ್ ವಿತ್ ದ ಸ್ಟ್ರೀಮ್ಲಿಟ್. ನಾನು ಗೂಗಲ್ ಎಡಿಕೆ ಅಂತ ಏನಂತ ಹೇಳ್ತೀನಿ, ಸ್ಟ್ರೀಮ್ಲಿಟ್ನ ನೀವು ಇದನ್ನು ಮಾಡ್ಕೋಬೋದು. ಫಾಸ್ಟ್ API ನಿಮ್ಗೆ ಗೊತ್ತಿದೆ, ಲ್ಯಾಂಗ್ ಗ್ರಾಫ್ ಓದ್ತೀರಾ, ಇದೊಂದು ಡೇಟಾಬೇಸು. ನೀವೊಂದು SQL ಲೈಟ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಗೊತ್ತಾ, ಅದರ ಬದಲು PostgreSQL ಹಾಕಿದ್ದೀನಿ. ವೆರಿ ಇಂಪಾರ್ಟೆಂಟ್. PG ವೆಕ್ಟರ್. ಇಲ್ಲಿ ನೋಡಿ, ವೆಕ್ಟರ್ ಡೇಟಾಬೇಸ್ ಬಂದ್ಬಿಟ್ಟು ನಾನು ಕ್ರೋಮಾ ಯೂಸ್ ಮಾಡ್ತಾ ಇಲ್ಲ, ಪೈನ್ಕಾನ್ ಯೂಸ್ ಮಾಡ್ತಾ ಇಲ್ಲ, ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. PostgreSQL ಈಸ್ ಅ ವೆಕ್ಟರ್ DB ಹಿಯರ್. ಇದು ಬಂದ್ಬಿಟ್ಟು ನಿಮ್ಮ ಟೇಬಲ್ ಇರೋ ಡೇಟಾ, ಇದು ಬಂದ್ಬಿಟ್ಟು ನಿಮ್ಮ ಮಾಡಲ್ಲು, ಇದು ಬಂದ್ಬಿಟ್ಟು ನಿಮ್ಮ ಟೆಕ್ಸ್ಟನ್ನು ನಂಬರಿಗೆ ಕನ್ವರ್ಟ್ ಮಾಡೋ ಮಾಡಲ್. RAG ಪೈಪ್ಲೈನು, ಸೆಮ್ಯಾಂಟಿಕ್ ಸರ್ಚ್ ಯೂಸ್ ಮಾಡ್ತೇನೆ, ಟಾಪ್ ಕೇರ್ ರಿಟ್ರೀವಲ್ಲು. ಇದು ಕ್ಯಾಶಿಂಗ್. ಏನಿದು ಕ್ಯಾಶಿಂಗು ಅಂದರೆ, ಈಗ ಒಬ್ಬ ಕ್ವಶನ್ ಕೇಳ್ತಾನೆ ಲಾಸ್ಟ್ ಮಂತ್ ಸೇಲ್ಸ್ ಅಂತ, ಅದು ಹೋಗಿ ಹುಡ್ಕೊಂಡು ಆನ್ಸರ್ ಕೊಡುತ್ತೆ. ಇನ್ನೊಬ್ಬ ಅದೇ ಕಂಪ್ನಿಯಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ರೆ, ವೈ ಶುಡ್ ಐ ಗೋ ಅಂಡ್ ಇಟ್ ಅಂಡ್ ಪ್ರೊಸೆಸ್ ಅಗೇನ್. ಆಲ್ರೆಡಿ ಒಬ್ಬ ಕೇಳಿದ್ದಾನೆ, ನಾನು ಕ್ಯಾಶಿಗೆ ಹೋಗ್ತೀನಿ, ಕ್ಯಾಶಿಗೆ ಹೋಗಿ ಸೇವ್ ಮಾಡೋರನ್ನ ತಗೊಂಬಂದು ಆನ್ಸರ್ ಕೊಡ್ತೀನಿ. ಇದು ಬಂದ್ಬಿಟ್ಟು PostgreSQL ಬೇಸ್ಡ್ ಕ್ಯಾಶಿಂಗ್. ಇದೊಂದು ಇವ್ಯಾಲ್ಯೂಯೇಷನ್ ನಾನು ಹೇಳ್ತೀನಿ. ಇಷ್ಟನ್ನ ಫಸ್ಟ್ ಒಂದು ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡಿ. Then the organization had a large amount of business data stored in PostgreSQL. The data was distributed across multiple tables. Each table contained a multiple columns with a different business meaning. The major problem, the business user had a data available, but they don't know the necessary. SQL ಗೊತ್ತಿಲ್ಲ, ಟೇಬಲ್ ನೇಮ್ ಗೊತ್ತಿಲ್ಲ, ಕಾಲಮ್ ನೇಮ್ ಗೊತ್ತಿಲ್ಲ, ರಿಲೇಶನ್ಶಿಪ್ ಟೇಬಲ್ಸ್ ಇವ್ಯಾವ ಗೊತ್ತಿಲ್ಲ ನಾನ್ ಟೆಕ್ನಿಕಲ್ ಮ್ಯಾನೇಜರ್ಗೆ. ಫಾರ್ ಎಕ್ಸಾಂಪಲ್, ದ ಯೂಸರ್ ಮೈಟ್ ಆಸ್ಕ್ ವಿಚ್ ರೀಜನ್ ಜನರೇಟ್ ಹೈಯೆಸ್ಟ್, ಇಷ್ಟೇ ಕೇಳೋದು. ಸೊ ದ ಟ್ರೆಡಿಷನಲ್ ಅಪ್ಲಿಕೇಶನ್ ವುಡ್ ರಿಕ್ವೈರ್ ಅ ಯೂಸರ್ ಟು ನೋಡ್ ಅ ಸೇಲ್ಸ್ ಟೇಬಲ್ ಟು ಕ್ವೆರಿ ವಿಚ್ ಕಾಲಮ್ ರೆಪ್ರೆಸೆಂಟೇಷನ್, ರೆವೆನ್ಯೂ ಎಲ್ಲ ಗೊತ್ತಿರಬೇಕು, ಅಲಾಂಗ್ ವಿತ್ ದಟ್ SQL ಕ್ವೆರಿ ಗೊತ್ತಿರಬೇಕು. ಸೊ ದ ಪ್ರಾಬ್ಲಮ್ ವಿ ವಾಂಟೆಡ್ ಟು ಸಾಲ್ವ್ ಇದು. How can allow the user interact directly with the data using natural language which generating
ಅಕ್ಯುರೇಟ್ ಅಂಡ್ ಕಂಟ್ರೋಲ್ SQL. ಗಾಟ್ ವಿತ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಎಲ್ಲರೂ ಗೊತ್ತಾಯ್ತಾ? ಇದು ಬಂದ್ಬಿಟ್ಟು ಸೊಲ್ಯೂಷನ್, ಹೈ ಲೆವೆಲ್ ಸೊಲ್ಯೂಷನ್. ನಾವು ಗಿವ್ ದ ಇಂಟರ್ವ್ಯೂಯರ್ ದ ಬೆಸ್ಟ್ ದ ಸೊಲ್ಯೂಷನ್ ಅಟ್ ಅ ಹೈ ಲೆವೆಲ್. ಲುಕ್ ಅಟ್ ದಟ್ ಹೈ ಲೆವೆಲ್. ನಾನು ಡಿಪ್ ಮಾಡ್ತಾ ಇಲ್ಲ. ವಿ ಇಂಪ್ಲಿಮೆಂಟೆಡ್ ದ RAG ಬೇಸ್ಡ್ ನ್ಯಾಚುರಲ್ ಲ್ಯಾಂಗ್ವೇಜು. ದ ಬೇಸಿಕ್ ಐಡಿಯಾ, ಯೂಸರ್ ಕ್ವಶನ್ ಕೇಳ್ತಾನೆ, ಆ ಕ್ವಶನ್ನ ಅರ್ಥ ಮಾಡ್ಕೊಳುತ್ತೆ, ಅದನ್ನ ಎಂಬೆಡಿಂಗ್ ಮಾಡುತ್ತೆ. ಕ್ವಶನ್ ಯಾವಾಗಲೂ ಎಂಬೆಡಿಂಗ್ ಮಾಡಲೇಬೇಕು ಟು ಸರ್ಚ್ ಇಟ್. ಸಿಮಿಲಾರಿಟಿ ಸರ್ಚ್ ಇನ್ PG ವೆಕ್ಟರ್. ಇದು ಬಂದ್ಬಿಟ್ಟು ವೆಕ್ಟರ್ DB ಅಂತ ಹೇಳ್ದೆ ನಾನು. ನೀವು ರಿಪ್ಲೇಸ್ ಬರ್ತಿರ್ತಾ ಪೈನ್ಕಾನ್ ಆಗಿರ್ಬೋದು, ಕ್ರೋಮ ರಿಪ್ಲೇಸ್ ಮಾಡ್ಕೊಳ್ಳಿ ಟು ಅಂಡರ್ಸ್ಟ್ಯಾಂಡ್. ಟಾಪ್ಗೆ ಮಧ್ಯಾಹ್ನ ಡಿಸ್ಕಸ್ ಮಾಡಿದ್ದೀರಾ. ಕನ್ಸ್ಟ್ರಕ್ಟ್ ಕಾಂಟೆಕ್ಸ್ಟ್ ಇದೆಲ್ಲ ಮಾಡಿದ್ಮೇಲೆ ನೀವು ಕಳಿಸ್ಬೇಕಲ್ಲ GPT ಜನರೇಟ್ ಮಾಡೋದಕ್ಕೆ, ಅದಕ್ಕಿದು ಕಾಂಟೆಕ್ಸ್ಟ್. GPT 4.1 ಯೂಸ್ ಮಾಡ್ತಾ ಇದ್ದೆ. ಆ GPTಗೆ ಕಳಿಸ್ದಾದ್ಮೇಲೆ ಇದು SQL ಮಾಡೋದು. ಯಾವುದು SQLನ ಬರೆಯೋದು ಅಂದರೆ ಜನರೇಟ್ ಮಾಡೋದು ಅಂದರೆ GPT 4.1. ವ್ಯಾಲಿಡೇಟ್ ಮಾಡ್ತಾ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. GPT ಕಳಿಸುತ್ತೆ. ಹೌ ಡು ಐ ನೋ ದಟ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. ಇಫ್ ಇಟ್ ಇಸ್ ಕರೆಕ್ಟ್ ಆದರೆ ಎಕ್ಸಿಕ್ಯೂಟ್ ಮಾಡು. ಎಕ್ಸಿಕ್ಯೂಟ್ SQL ಇಂದ ಪೋಸ್ಟ್ ಗ್ರೇಡ್. ಗೆಟ್ ಅಟ್ ಡೇಟಾಬೇಸ್ ರಿಸಲ್ಟ್. ಜನರೇಟ್ ಬಿಸ್ನೆಸ್ ಫ್ರೆಂಡ್ಲಿ ಆನ್ಸರ್. ಇಲ್ಲೂ ಕೂಡ ನಾವು GPT ಯೂಸ್ ಮಾಡ್ತಿದ್ವಿ, ಬಿಕಾಸ್ ಜನರೇಟ್ ಮಾಡಬೇಕು. ಇಲ್ಲಿ ಫಸ್ಟು SQL ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ವಿ, ಇಲ್ಲಿ ಆನ್ಸರ್ನ ಜನರೇಟ್ ಮಾಡೋಕ್ಕೆ. ರಿಟರ್ನ್ ದ ಆನ್ಸರ್ ಟು ದ ಯೂಸರ್. ಇದು ಹೈ ಲೆವೆಲ್. ಎನಿ ಡೌಟ್ ಇನ್ ದಿಸ್ ಪ್ರಾಜೆಕ್ಟ್? ಹೈ ಲೆವೆಲ್. ಗುರಿ ಇಲ್ಲಿ GPT 4.1 ಅಂತ ಇದೆಯಲ್ಲ, ಅದು ವರ್ಷನ್ ಎಕ್ಸಾಕ್ಟ್ ಅದನ್ನೇ ಯೂಸ್ ಮಾಡ್ಬೇಕಾದ್ರೂ ಬೇರೆ ಏನಾದ್ರು ವೈ ನಾಟ್ 4.2 ಅದಕ್ಕೇನಾದ್ರು ಡಿಫ್ರೆನ್ಸಸ್ ಏನಾದ್ರು? ಡೆಫಿನೆಟ್ಲಿ ಇದೆ. ನಾನು ಈ ಪ್ರಾಜೆಕ್ಟ್ಲಿ 4.1 ಅಂತ ಹೇಳಿರೋದು. ಯು ಕ್ಯಾನ್ ಪಿಕ್ ಎನಿಥಿಂಗ್, ಮೇಕ್ ಶೂರ್ ದಟ್ ಯಾಕೆ ಅದನ್ನು ಯೂಸ್ ಮಾಡಿದರೆ ಅಂತ ಹೇಳ್ಬೇಕು. ಅದಕ್ಕೆ ಕೆಳಗಿದೆ, ಡೋಂಟ್ ವರಿ. ನೋಡಿ, ಇದು ಪ್ರಾಜೆಕ್ಟು. ನೀವು ಪ್ರಾಜೆಕ್ಟ್ ಬೇಕು ಅಂದರೆ ಇದು ನೋಡಿ. ಒಬ್ಬ ಯೂಸರ್ ಕ್ವಶನ್ ಕೇಳ್ತಾನೆ, ಜನರೇಟ್ SQL ಹಿಂಗೆ ಉಲ್ಟಾ ಇದೆ ನೋಡಿ. ಯೂಸರ್ ಕ್ವಶನ್ ಕೇಳ್ತಾನೆ, ಆ ಕ್ವಶನ್ ಬಂದ್ಬಿಟ್ಟು SQL ಕನ್ವರ್ಟ್ ಆಗುತ್ತೆ. LLM ಜನರೇಟ್ ಯೂಸರ್. ನೋಡಿ, ನೋಡಿ ಇದು ಬಂದ್ಬಿಟ್ಟು ಆರ್ಕಿಟೆಕ್ಚರ್ ಡಯಾಗ್ರಾಮ್ ಅಂತ ಅಂದ್ಕೊಳ್ಳಿ. ಯೂಸರ್ ಕ್ವಶನ್ ಕೇಳ್ತಾನೆ, ಹಿಯರ್ ನಿಮ್ಮ ಸ್ಟ್ರೀಮ್ ಲಿಟ್ಟು ಮತ್ತು ಫಾಸ್ಟ್ API, ಲ್ಯಾಂಗ್ ಚೈನ್ ಆರ್ ಲ್ಯಾಂಗ್ ಗ್ರಾಫ್ ಆರ್ಕೆಸ್ಟ್ರೇಷನ್ಗೆ. ಕ್ಯಾಶ್ ಅಂದರೆ ಆಲ್ರೆಡಿ ಆನ್ಸರ್ ಯಾರೋ ಒಬ್ಬ ಕೇಳಿದ್ದ, ಅದಕ್ಕೋಸ್ಕರ ನಾನು DBಯಲ್ಲಿ ಸ್ಟೋರ್ ಮಾಡ್ತೀನಿ, ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ ಕೇಸ್ ಇಲ್ಲ ಅಂದಿದ್ರೆ ಆ ಕ್ವಶನ್ನ ಕನ್ವರ್ಟ್ ಮಾಡಬೇಕು, ಅಗೇನ್ಸ್ಟ್ DB ಸರ್ಚ್ ಮಾಡಬೇಕು, ಅದರಲ್ಲಿ ಟಾಪ್ಗೆ ರಿಟ್ರೀವ್ ಮಾಡಬೇಕು, ರೆಲೆವೆಂಟ್ ಕಾಂಟ್ಯಾಕ್ಟ್ಸ್ ಬರಬೇಕಾಗುತ್ತೆ, GPT ಕಳಿಸಿ SQL ಜನರೇಟ್ ಮಾಡ್ತಾನೆ, ಆಮೇಲೆ ವ್ಯಾಲಿಡೇಟ್ ಮಾಡಬೇಕು, ಆಮೇಲೆ ಬಿಸ್ನೆಸ್ ಡೇಟಾ ಕೊಡಬೇಕಾಗುತ್ತೆ. ಕ್ವೈರಿ ರಿಸಲ್ಟು ಫೈನಲ್ ಆನ್ಸರ್. ನೆಕ್ಸ್ಟ್ ನಿಮ್ಮ ರೋಲನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇದು ಪ್ರಾಜೆಕ್ಟ್ ರೋಲ್ ಆಯಿತು. ನಿನ್ನ ರೋಲ್ ಏನು ಅದರಲ್ಲಿ? ದ್ಯಾಟ್ಸ್ ಇಂಪಾರ್ಟೆಂಟ್. ಡೋಂಟ್ ಸೇ ವಿ ಯೂಸ್ GPT ಲ್ಯಾಂಗ್ ಚೈನ್ ಈ ಥರ ಹೇಳ್ಬೇಡ. ನಿಮ್ಮ ರೋಲ್ ಏನು ಅಂತ ಇಲ್ಲಿದೆ ನೋಡಿ. ನಿಮ್ಮ ರೋಲ್ ಮೈ ಪೈಪ್ಲೈನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಡಿಸೈನಿಂಗ್ ಇಂಪ್ಲಿಮೆಂಟ್ ಜನಯ. ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಲ್ಯಾಂಗ್ವೇಜ್ ಟು SQL ಬಿಸ್ನೆಸ್. ಅದು ಫಸ್ಟ್ ಅರ್ಥ ಮಾಡಿಕೊಂಡೆ. ಡಿಸೈನಿಂಗ್ ದ RAG ಆರ್ಕಿಟೆಕ್ಚರ್ ಫಾರ್ ಅ ಡೇಟಾ ಬೇಸ್ ಮೆಟಾ ಡೇಟಾ ಅಂಡ್ ಕಂಪನಿ ಪಾಲಿಸಿ. ಪ್ರಿಪೇರಿಂಗ್ ಅಂಡ್ ಎಂಬೆಡಿಂಗ್ ಇದು ನಾನೇ ಮಾಡಿದ್ದು ಅಂತ ಹೇಳಬೇಕು. ಸೆಟ್ಟಿಂಗ್ ಅಪ್ ದ PostgreSQL ವಿತ್ ದ PG ವೆಕ್ಟರ್ ಆಸ್ ಅ ಸ್ಟೋರೇಜ್. ಇಂಪ್ಲಿಮೆಂಟಿಂಗ್ ದ ರಿಟ್ರೀವಲ್ ಮೆಕ್ಯಾನಿಸಮ್ ವಿತ್ ಟಾಪ್ಗೆ. ಡಿಸೈನಿಂಗ್ ಈ ಥರ ಹೇಳಬೇಕು ನೀವೇನೇನು ಮಾಡಿದಿರಂತ. ಐ ವರ್ಕ್ಡ್ ಆನ್ ದಟ್ ಕಂಪ್ಲೀಟ್ಲಿ ಪ್ರಾಜೆಕ್ಟ್ ನಾನೇ ಮಾಡಿದ್ದೀನಿ. ಯಾರು ನಂಬರ್ ನೀವು ಕಂಪ್ಲೀಟ್ಲಿ ಪ್ರಾಜೆಕ್ಟ್ ನೀವು ಒಬ್ಬರು ಮಾಡಿದ್ದಾರೆ ಅಂತ ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಾನು ಭಾಳ ಕಷ್ಟಪಟ್ಟು ಮಾಡಿದೆ. ನೋ ಬಡಿ ಬಿಲೀವ್ಡ್ ಇನ್ MNCR ಎಂಟರ್ಪ್ರೈಸ್ ಅಡಿಷನಲ್ ಮಾಡ್ತಾ ಇದ್ದಾರೆ ಅಂದರೆ ನೋ ಬಡಿ ಬಿಲೀವ್ಸ್ ದಟ್ ನಾನೇ ಪ್ರಾಜೆಕ್ಟ್ ಎಂಟೆಂಡ್ ಮಾಡಿದೆ. ನೋ ಬಡಿ ನಂಬದೇ ಇಲ್ಲ ಅಲ್ಲಿ ಯಾರು. ಸೊ ನಿಮ್ಮ ಕೆಲಸ ಏನು ಮಾಡಿದ್ದೀರ ಅಂತ ನೋಡ್ಕೊಳ್ಳಿ. ಟೀಮ್ ಸೈಜ್ ಯಾವಾಗಲೂ 1 ಅಂತ ಹೇಳ್ಬಿಡಿ. ಟೀಮ್ ಸೈಜ್ ಮಿನಿಮಮ್ 2 to 3 ಅಂತ ಹೇಳಿ. ನೀವು 1 ಅಂತ ಹೇಳಿದ್ರೆ ಸಿಕ್ಕಂತೀರ. ಟೀಮ್ ಸೈಜ್ ಕೇಳ್ತಾರೆ ಎಷ್ಟು ಅಂತ. 2 and 3. 2 or 3 ಅಂತ ಹೇಳ್ಬಿಟ್ರೆ ಮತ್ತೆ ಅದನ್ನು ಹೇಳ್ಬಿಟ್ರೆ 2 and 3 ಅಂತ ಹೇಳ್ಬಿಡಿ. 1 ನಂಬರ್ ಹೇಳಿ, 2 or 3. ಇದು ನೀವು ಮಾಡಬೇಕಾಗಿರೋ ಕೆಲಸ, ಮಾಡಿರೋ ಕೆಲಸ ಈ ಪ್ರಾಜೆಕ್ಟಲ್ಲಿ. ಈ ಥರ ಹೇಳ್ಬೇಕು ಪಾಯಿಂಟ್ ವೈಸು. ಐ ಬಿಲ್ಟ್ ಅ ಪೈಪ್ಲೈನ್. ನೋ, ಯು ಶುಡ್ ಸೇ, ಯು ಶುಡ್ ಬಿ ಓಕಲ್ ಆಗಿರ್ಬೇಕು ನೀವು. ದೆನ್ ವಾಟ್? ನೌ ಎಕ್ಸ್ಪ್ಲೇನ್ ದ RAG. ನೋಡಿ, ಇಲ್ಲಿ ನಾನು RAGಗೆ ಬರ್ತಾ ಇರೋದು ಪಾಯಿಂಟ್ ಆಫ್ 6th ಪಾಯಿಂಟಿಗೆ ಬರ್ತಾ ಇರತ್ತೆ. RAGಗೆ
ಸೇ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ವಾಸ್ ರಿಟ್ರೀವಲ್. ಈ ಥರ ಹೇಳಿ. ಇಂಪಾರ್ಟೆಂಟ್, ಸಿ ದಿಸ್ ಇಸ್ ದ ಗುಡ್ ಪ್ರಾಜೆಕ್ಟ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ರಿಟ್ರೀವಲ್. ಇದು ಇಂಪಾರ್ಟೆಂಟ್. ಏನಕ್ಕೆ ರಿಟ್ರೀವಲ್? ದೆನ್ ಎಕ್ಸ್ಪ್ಲೈನ್ ವಾಟ್ ಡಿಡ್ ಯು ಪುಟ್ ಇನ್ ಟು ದ ವೆಕ್ಟರ್ ಡಿ ಬಿಯಲ್ಲಿ ಏನೇನು ಬಿಟ್ಟಿದ್ದೀರಾ? ಡೇಟಾಬೇಸ್ ಮೆಟಾ ಡೇಟಾ, ಟೇಬಲ್ ಡಿಸ್ಕ್ರಿಪ್ಷನ್, ಆ ಟೇಬಲ್ಲು ಏನು ಮಾಡುತ್ತೆ, ಯಾಕೆ ಇಟ್ಟಿದ್ದೀವಿ ಅಂತ, ಅದ್ರ ಕಾಲಮ್ ಏನೇನು ಕಾಲಮ್ ಇದಾವೆ ಅಂತ, ಬಿಸ್ನೆಸ್ ಡೆಫಿನೇಷನ್ ಆಗಿರ್ಬೋದು, ಕಂಪನಿ ಪಾಲಿಸಿ, ಇವೆಲ್ಲ ಬಂದ್ಬಿಟ್ಟು ನಾನು ಡಿ ಬಿಯಲ್ಲಿ ಇಟ್ಟಿದ್ದೀನಿ. ಯಾವುದು? ವೆಕ್ಟರ್ ಡಿ ಬಿಯಲ್ಲಿ ಆಸ್ ಅ ಎಂಬೆಡಿಂಗ್, ಅಂದರೆ ನಂಬರ್ ಆಗಿ ಇಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಯಾವ ಥರ ಇರುತ್ತೆ? ಟೇಬಲ್ ನೇಮ್ ಸೇಲ್ಸ್, ಡಿಸ್ಕ್ರಿಪ್ಷನ್ ಕಂಟೈನ್ಸ್ ದ ಕಸ್ಟಮರ್ ಸೇಲ್ಸ್ ಟ್ರಾನ್ಸಾಕ್ಷನ್, ಕಾಲಮ್ಸ್ ಯಾವಿದಾವೆ, ಈ ಕಾಲಮ್ಗಳಿದಾವೆ. ಅನದರ್ ಡಾಕ್ಯುಮೆಂಟ್, ಇನ್ನೊಂದು ಡಾಕ್ಯುಮೆಂಟ್ ಈ ಥರ ಇರುತ್ತೆ. ಕಂಪನಿ ಪಾಲಿಸಿ, ರೆವೆನ್ಯೂ ಶುಡ್ ಬಿ ಕ್ಯಾಲ್ಕುಲೇಟೆಡ್, ರೆವೆನ್ಯೂ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾನ್ಸಲ್ ಟ್ರಾನ್ಸಾಕ್ಷನ್ ಶುಡ್ ನಾಟ್ ಬಿ ಇನ್ಕ್ಲೂಡ್ ಇನ್ ದ ರೆವೆನ್ಯೂ, ಇವೆಲ್ಲ ಬಂದ್ಬಿಟ್ಟು ಕಂಪನಿ ಪಾಲಿಸಿ. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಬಿಕಾಸ್ LLM ಮೇ ನೋ ದ SQL ಕೋಡ್ ಬಟ್ ಡಸಂಟ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಕಂಪನಿ ಬಿಸ್ನೆಸ್ ರೂಲು ನೀವು ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ. ದೀಸ್ ಆರ್ ದ ಕಂಪನಿ ರೂಲ್ಸ್. ಕಂಪನಿ ಮೆಟಾ ಡೇಟಾ ಕೊಡ್ತಾ ಇರೋದು. Then embedding. Explain it simply. We converted the metadata and company policy into the vector using this model. Then one more question. Why this model? ಅಂತ ಕೇಳ್ತಾರೆ. ಏನಕ್ಕೆ 002 004 ಯೂಸ್ ಮಾಡ್ಬಿಡ್ತಾರೆ ಲೇಟೆಸ್ಟ್ ಅಂತ. ಫಾರ್ ಎಕ್ಸಾಂಪಲ್ ವಾಟ್ ವಾಸ್ ದ ಸೇಲ್ಸ್ ಆಫ್ ಲಾಸ್ಟ್ ಮಂತ್ ಅಂತ ಕೇಳ್ತಾನೆ. ಆ ಕ್ವಶನ್ನ ಕನ್ವರ್ಟ್ ಮಾಡಿದ್ದೀನಿ. ಕನ್ವರ್ಟ್ ಮಾಡಿರೋದನ್ನ ಏನು ಮಾಡ್ತೀನಿ? ಐ ನೀಡ್ ಟು ಸರ್ಚ್ ಇನ್ ದ ವೆಕ್ಟರ್ ಡಿ ಬಿ. ವೆಕ್ಟರ್ ಡಿ ಬಿ ಇಲ್ಲಿ ಯೂಸ್ ಮಾಡ್ತಿರೋದು PG SQL. ಆ ಸರ್ಚ್ ಮಾಡಿದಾಗ ಅದು ನಿಯರೆಸ್ಟ್ ದ ಮೆಟಾಡೇಟಾ ಡಾಕ್ಯುಮೆಂಟ್ ಕನ್ವರ್ಟೆಡ್ ಇನ್ ದ ವೆಕ್ಟರ್. ದೆನ್ ಕಂಪೇರ್ ದ ಕ್ವಶನ್ ಅಗೇನ್ಸ್ಟ್ ದ ಸ್ಟೋರ್ ಡಾಕ್ಯುಮೆಂಟ್. ದ ಪರ್ಪಸ್ ಅಂಟ್ ಎಕ್ಸಾಕ್ಟ್ ಕೀವರ್ಡ್ ಮ್ಯಾಚ್ ಮಾಡ್ತಾ ಇಲ್ಲ, ಸೆಮ್ಯಾಂಟಿಕ್ ಸಿಮಿಲಾರಿಟಿ, ಮೀನಿಂಗ್ ಅರ್ಥ ಮಾಡ್ಕೊತಾ ಇದೀವಿ. ಫಾರ್ ಎಕ್ಸಾಂಪಲ್ ಯೂಸರ್ ಆಸ್ಕ್ ವಾಟ್ ವಾಸ್ ದ ಲಾಸ್ಟ್ ಮಂತ್ ರೆವೆನ್ಯೂ, ಡಾಕ್ಯುಮೆಂಟ್ ಸೇಲ್ಸ್ ಟ್ರಾನ್ಸಾಕ್ಷನ್ ಕಂಟೈನ್ ದ ಅಮೌಂಟ್ ಆಫ್ ಜನರೇಟ್ ಕಂಪ್ನಿ. ಏನೋ ಇದ್ರ ಸಿಮಿಲರ್ ಇದೆ ನೋಡಿ, ಸಮಥಿಂಗ್ ಸಿಮಿಲರ್. ಸೊ ಇದನ್ನ ರಿಟ್ರೀವ್ ಮಾಡ್ತಾರೆ ಡಾಕ್ಯುಮೆಂಟ್. ಈ ಒಂದು ರೆವೆನ್ಯೂ ಅಂಡ್ ಸೇಲ್ಸ್ ಅರಂಟ್ ಎಕ್ಸಾಕ್ಟ್ಲಿ ದ ಸೇಮ್ ವರ್ಡ್ಸ್. ಎಂಬೆಡಿಂಗ್ ಕ್ಯಾನ್ ಐಡೆಂಟಿಫೈ ದಟ್ ಸೆಮ್ಯಾಂಟಿಕ್ ರಿಲೇಶನ್ಶಿಪ್, ಅದರ ಮೀನಿಂಗ್ ಅರ್ಥ ಮಾಡ್ಕೊಳುತ್ತೆ. ವಾಟ್ ಈಸ್ ಸಿಮಿಲಾರಿಟಿ? ನಿಮಗೆ ಗೊತ್ತಿದೆ, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ದಿಸ್. ನಿಮಗೆ ಗೊತ್ತಿಲ್ಲ ಅಂದ್ರೆ ನೋಡಿ, ನಾನು ಆಲ್ರೆಡಿ ಕೊಟ್ಟಿದ್ದೆ. ಟಾಪ್ ಕೆ ಮಧ್ಯಾಹ್ನ ಡಿಸ್ಕಸ್ ಮಾಡಿದ್ದೀವಿ. ಅದು ಬಂದ್ಬಿಟ್ಟು 50 ಡಾಕ್ಯುಮೆಂಟ್ ಇದಾವೆ. ನಾನು ಇಲ್ಲಿ ಟಾಪ್ 5 ಕೊಡ್ತೀನಿ. 1-2 ಕೊಟ್ಟರೆ ಮಿಸ್ ಆಗ್ಬಿಡುತ್ತೆ, ಟಾಪ್ 5 ಅಂತ ಕೊಡ್ತೀನಿ. ದಟ್ಸ್ ವೈ ಇಟ್ ಈಸ್. ನೋಡಿ, ಲುಕ್ ಅಟ್ ದಟ್, ದಿಸ್ ಇಸ್ ಇಂಪಾರ್ಟೆಂಟ್. ಏನಕ್ಕೆ ಪೋಸ್ಟ್ಗೆ ತಗೊಂಡಪ್ಪ, ಕ್ರೋಮಾ ಡಿಬಿ ತಗೋಬೋದಿತ್ತಲ್ಲ, ಪೈನ್ಕಾನ್ ತಗೋಬೋದಿತ್ತಲ್ಲ ಅಂತ ಕೇಳಬಹುದು ನಿಮಗೆ. ಏನಕ್ಕೆ PG SQL? ವೈ ಡಿಡ್ ಯು ಯೂಸ್ PG ವೆಕ್ಟರ್ ಇನ್ಸ್ಟೆಡ್ ಆಫ್ ಪೈನ್ಕಾನ್ ಆರ್ ಕ್ರೋಮಾ? We already had a PostgreSQL as a primary enterprise database, so using the PG vector allowed us to keep the vector data close to the application. ನೋಡಿ, isn't it a near? ಆಲ್ರೆಡಿ ನಮ್ಮ ಕಂಪ್ನಿಯಲ್ಲಿ PG ವೆಕ್ಟರ್ನ DBI ಯೂಸ್ ಮಾಡ್ತಾ ಇದ್ದಾರೆ. ನಾನು ಬಂದ್ಬಿಟ್ಟು ಈಗ ಕ್ರೋಮಾದಲ್ಲಿ ಪೈನ್ಕಾನಲ್ಲಿ ಯೂಸ್ ಮಾಡೋದಕ್ಕಿಂತ ನಾನು ಇದರಲ್ಲೇ ಯೂಸ್ ಮಾಡ್ತೀನಿ. ವ್ಯಾಲಿಡ್ ಆನ್ಸರ್. It is reduced architecture complexity because we don't need a completely separate vector DB. Vector DB ಇನ್ನೊಂದು ಬೇಕಾಗಿಲ್ಲ, ಅದಕ್ಕೆ ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ. Another advantage, PG SQL could handle both relationship. Look at the best answer. Best answer. ನಾವು ಸೆಮ್ಯಾಂಟಿಕ್ ಸರ್ಚ್ ಮಾಡ್ಬೇಕಂದ್ರೆ it only works with the structured data. ಇಲ್ಲಿ it can, the PG SQL can able to understand the vector DB along with the structured data. However, if the system at extremely large scale required specialized vector DB, I would evaluate ಅಂತ ಕೇಳ್ತಾರೆ. ಇನ್ ಕೇಸ್ ಇದನ್ನ ಪ್ರಾಬ್ಲಮ್ ಆದ್ರೆ ಏನಕ್ಕೆ ಹೋಗ್ತೀಯ, ಯಾವುದಕ್ಕೆ ಹೋಗ್ತೀಯಾ? ಅವಾಗ ಎಕ್ಸ್ಟ್ರೀಮ್ಲಿ ಲಾರ್ಜ್ ಬೇರೆ ವೆಕ್ಟರ್ DB ಅಂದ್ರೆ ಜಾಸ್ತಿ ಆಯ್ತು, ಅವಾಗ ಏನ್ ಮಾಡ್ತೀಯ? ಐ ವುಡ್ ಎವ್ಯಾಲ್ಯೂಯೇಟ್ ಡೆಡಿಕೇಟೆಡ್ ಸೊಲ್ಯೂಷನ್ ಸಚ್ ಆಸ್, ಅವಾಗ ನಾನು ಪೈನ್ಕಾನ್ ಹೋಗ್ತೀನಿ, ಕ್ವಾಡ್ರೆಂಟ್ ಹೋಗ್ತೀನಿ, ಮಿಲ್ವಸ್ ಹೋಗ್ತೀನಿ ಅಂತ ಹೇಳ್ಬೇಕು. ಸೊ ಡಿಸಿಷನ್ ವಾಸ್ ಮೇಡ್ ಆನ್ ದ ಪ್ರಾಜೆಕ್ಟ್ ಸ್ಕೇಲ್, ಎಕ್ಸಿಸ್ಟಿಂಗ್ ಇನ್ಫ್ರಾ ಆಪರೇಷನ್ ಸಿಂಪ್ಲಿಸಿಟಿ ರಾದರ್. ಸುಮ್ಮನೆ ವೆಕ್ಟರ್ ಡೇಟಾ ಯೂನಿವರ್ಸಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅದನ್ನ ಮಾಡ್ತಾ ಇಲ್ಲ, ನನಗೆ ಯಾವ್ದು ಬೇಕು, ನಮ್ಮ ಕಂಪನಿಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ತಾ ಇಲ್ಲ. ಲ್ಯಾಂಗ್ರಾಫ್, ನೀವು ಇದು ಆರ್ಕೆಸ್ಟ್ರೇಷನ್ ಟು ಲ್ಯಾಂಗ್ರಾಫ್ ಯೂಸ್ಡ್ ಫಾರ್ ಈ ಥರ ಹೇಳ್ಬೇಡಿ, ದಟ್ಸ್ ಇನ್ಕಂಪ್ಲೀಟ್. ಲ್ಯಾಂಗ್ರಾಫ್ ವಾಸ್ ಯೂಸ್ಡ್ ಆಸ್ ಅ ವರ್ಕ್ ಫ್ಲೋ ಆರ್ಕೆಸ್ಟ್ರೇಷನ್ ಟೂಲ್ ಆರ್ ಅ ಲೇಯರ್. ಏನು ಮಾಡುತ್ತೆ ನಿಮ್ಮ ಲ್ಯಾಂಗ್ರಾಫು? ಸ್ಟಾರ್ಟ್ ಮಾಡುತ್ತೆ, ಕ್ವಶನ್ನ ರಿಸೀವ್ ಮಾಡುತ್ತೆ, ಚೆಕ್ ಕ್ಯಾಶೆ ಮಾಡುತ್ತೆ, ರಿಟ್ರೀವ್ ಮಾಡುತ್ತೆ. ಇಲ್ಲಿ ಏನೇನು ಫ್ಲೋ ಇದೆಯಲ್ಲ ಇದನ್ನ ಬಂದ್ಬಿಟ್ಟು ಲ್ಯಾಂಗ್ರಾಫ್ ಆರ್ಕೆಸ್ಟ್ರೇಷನ್. ಆರ್ಕೆಸ್ಟ್ರೇಷನ್ ಇನ್ ದ ಸೆನ್ಸ್ ಇಸ್ ಜಸ್ಟ್ ಅ ಪೈಪ್ ಲೈನ್
ಪೈಪ್ಲೈನ್ ಆರ್ಕೆಸ್ಟ್ರೇಷನ್ ಅಂತ ಕರಿತೀವಿ. ನೋಡಿ, ಇದು ಇಂಪಾರ್ಟೆಂಟ್. ಹೇಗೆ ಸೀಕ್ವಲ್ ನ ಜನರೇಟ್ ಮಾಡುತ್ತೆ? ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ನೀವು ಹೇಳಿದ್ರಿ ಇಂಗ್ಲಿಷ್ನ ಸೀಕ್ವಲ್ ಜನರೇಟ್ ಮಾಡುತ್ತೆ ಅಂತ. ಹೇಗೆ ಮಾಡುತ್ತೆ? ಫಸ್ಟ್ ಬಂದುಬಿಟ್ಟು ನಿಮ್ಮ ಸೀಕ್ವಲ್ನ ವ್ಯಾಲಿಡ್, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಂಟು ಎಂಡು. ಸೀಕ್ವಲ್ನ ಜನರೇಟ್ ಮಾಡಿದಾಗ ಸೀಕ್ವಲ್ ವ್ಯಾಲಿಡೇಷನ್ ಆಗಬೇಕು. ಏನಕ್ಕೆ ಸೀಕ್ವಲ್ ವ್ಯಾಲಿಡೇಷನ್ ಆಗಬೇಕು? ಇನ್ ಕೇಸ್ ನಾನೇನಾದ್ರು ಡಿಲೀಟ್ ದ ಡಿ ಬಿ ಅಂತ ಕೊಡ್ತೀನಿ, ಅವನು ಯಾರೋ ಯೂಸರ್ ಕೊಡ್ತಾನೆ, ನಾನು ಇದನ್ನೇಂದ್ರೆ ಡಿಲೀಟ್ ಫ್ರಮ್ ಅಂತ ಕೊಟ್ಟರೆ ಇರೋ ಬರೋ ಡಿ ಬಿ ಎಲ್ಲ ಡಿಲೀಟ್ ಆಗುತ್ತೆ. ಸೊ ವ್ಯಾಲಿಡೇಟ್ ಮಾಡ್ತಾ ಇದ್ದೀನಿ. ಇಫ್ ಇಟ್ ಈಸ್ ಅ ವ್ಯಾಲಿಡ್ ದೆನ್ ಐ ಗೋ ಅಂಡ್ ಎಕ್ಸಿಕ್ಯೂಟ್. ನೋಡಿ, ಇಟ್ ಗಿವ್ಸ್ ದ ಎಕ್ಸ್ಪ್ಲಿಸಿಟ್ ವರ್ಕ್ ಫ್ಲೋ, ಸ್ಟೇಟ್ ಮ್ಯಾನೇಜ್ಮೆಂಟು, ಕಂಡೀಷನಲ್ ಬ್ರಾಂಚಿಂಗು, ರೀಟ್ರೈಸ್, ಎರರ್ ಹ್ಯಾಂಡ್ಲಿಂಗ್, ಕಂಟ್ರೋಲಬಲ್, ಇವೆಲ್ಲ ಬಂದ್ಬಿಟ್ಟು ಸೀಕ್ವಲ್ ವ್ಯಾಲಿಡೇಷನ್ ಮಾಡ್ತಾ ಇರೋದು. GPT 4.1 ರೆಸ್ಪಾನ್ಸಿಬಿಲಿಟಿ. ಏನಕ್ಕೆ GPT 4.1 ಎಕ್ಸ್ಪ್ಲೇನ್ ಅಂದರೆ ತಗೊತಾ ಇದ್ದೀನಿ. GPT ಡಸಂಟ್ ಡೈರೆಕ್ಟ್ಲಿ ಕ್ವೆರಿ ಯುವರ್ ಡೇಟಾಬೇಸ್, ಬಟ್ ಇಟ್ ನೋಸ್ ದ ಡೇಟಾ. ಇನ್ಸ್ಟೆಡ್ ಕ್ವಶನ್ನು ಪ್ಲಸ್ ರಿಟ್ರೀವ್ ಪ್ಲಸ್ ಬಿಸ್ನೆಸ್ ಇದೆಲ್ಲಾನು ನಾನು GPT ಕೊಡ್ತಾ ಇದ್ದೀನಿ ಟು ಜನರೇಟ್ ಎ ಸೀಕ್ವಲ್. ಲುಕ್ ಅಟ್ ದಟ್. ಕ್ವಶನ್ ಕೊಡ್ತಾ ಇದ್ದೀನಿ, ಅದೇನು ರಿಟ್ರೀವ್ ಮಾಡೋದು ಅದು ಕೊಡ್ತಾ ಇದ್ದೀನಿ, ಬಿಸ್ನೆಸ್ ಪಾಲಿಸಿ ಏನು ಕೊಡ್ತಾ ಇದ್ದೀನಿ, ಇನ್ಸ್ಟ್ರಕ್ಷನ್ ನೀವು ಪ್ರಾಂಪ್ಟಿಂಗ್ ಬರ್ತೀರ, ಇವೆಲ್ಲದು ಕೂಡ ನಾನು GPT 4.1 ಕೊಡ್ತಾ ಇದ್ದೆ. ದೆನ್ ಇಟ್ ಈಸ್ ಜನರೇಟಿಂಗ್ ಅ ಸೀಕ್ವಲ್. ಫಾರ್ ಎಕ್ಸಾಂಪಲ್, ವಾಟ್ ದ ಲಾಸ್ಟ್ ಮಂತ್ ಸೇಲ್ಸ್ ಕಾಂಟೆಕ್ಸ್ಟ್ ಪಿಕ್ ಮಾಡುತ್ತೆ, ಟೇಬಲ್ ಸೇಲ್ಸು, ಕಾಲಮ್ ಇದು, ಕಾಲಮ್ ಅಮೌಂಟು, ಇದೆಲ್ಲ ಮಾಡಿ ಇದು ಪಾಲಿಸಿ, ಇದನ್ನೆಲ್ಲ ಸೀಕ್ವಲಿ ಕೊಡುತ್ತೆ. ಇದರ GPT ಕೊಡುತ್ತೆ. ಇದೆಲ್ಲ ಕೊಟ್ಟ ಮೇಲೆ GPT ಈ ಥರ ಕ್ರಿಯೇಟ್ ಮಾಡುತ್ತೆ. ಇಟ್ ವಿಲ್ ಎಕ್ಸಿಕ್ಯೂಟ್. ಸೀಕ್ವಲ್ ಎಕ್ಸಿಕ್ಯೂಷನ್. ದ ಜನರೇಟೆಡ್ ಸೀಕ್ವಲ್ ಗೋಸ್ ಟು ದ ಪೋಸ್ಟ್ ಗ್ರೇ. ನೋಡಿ, ಇದೊಂದು ಸೀಕ್ವಲ್ ಜನರೇಟ್ ಆಯಿತು. ಇದು ಬಂದ್ಬಿಟ್ಟು ಡೇಟಾ ಬೇಸಿಗೆ ಹೋಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಎಕ್ಸಿಕ್ಯೂಟ್ ಮಾಡೋದಾದ್ಮೇಲೆ ಆನ್ಸರ್ ಈ ಥರ ಬರುತ್ತೆ. ಸರಿ, ಆನ್ಸರ್ 10,000 ಅಂತ ಬರುತ್ತೆ. ಇದನ್ನ ನಾನು ಮತ್ತೆ GPT ಕಳಿಸ್ತೀನಿ, ಬಿಕಾಸ್ ನನಗೊಂದು ಸೆಂಟೆನ್ಸ್ ವೈಸ್ ಬೇಕಲ್ಲ, ಆ ಸೆಂಟೆನ್ಸ್ಗೆ ಅದು ಜನರೇಟ್ ಮಾಡೋದಕ್ಕೆ. ಸೊ ದೇರ್ ಇಸ್ ನೋ ಆಕ್ಚುಯಲ್ ಟು ಓಕೆ. ನೀವು GPT ಕಳಿಸ್ಲೇಬೇಕಾ? ಬರೀ ಇದೇ ಥರ ಆನ್ಸರ್ ಬಂದರೂ ಓಕೆ, ಇಲ್ಲ ನಾನು GPT ಕಳಿಸ್ತೀನಿ. ವಿ ಡೆಫಿನೆಟ್ಲಿ ನೀಡ್ ಟು ಯೂಸ್ GPT, ಬಿಕಾಸ್ ಯಾರು ಟೆಕ್ನಿಕಲ್ ಆಗಿರಲ್ಲ ಸಮ್ಟೈಮ್ಸ್. ಸೊ ಅದಕ್ಕೋಸ್ಕರ ವಿಲ್ ಯೂಸ್ GPT. ಟೆಂಪ್ರೇಚರ್ ಇಂಟರ್ವ್ಯೂ ಕ್ವಶನ್. ವಾಟ್ ಈಸ್ ದ ಟೆಂಪ್ರೇಚರ್ ಇಟ್ ಯೂಸ್ ಅಂಡ್ ವೈ? ಏನಕ್ಕೆ ಟೆಂಪ್ರೇಚರ್ ಯೂಸ್ ಮಾಡಿದೆ, ಏನಕ್ಕೆ ಅಂತ ಕೇಳ್ತಾರೆ. ಮೇಕ್ ಶೂರ್ ದಟ್ ಟು ಅಂಡರ್ಸ್ಟ್ಯಾಂಡ್. ಟೆಂಪ್ರೇಚರ್ ಗೊತ್ತೆ, ಐ ಡೋಂಟ್ ಡಿಸ್ಕಸ್. ಅಲ್ಲೇನು ಬೆಳಿಗ್ಗೆ ಮಧ್ಯಾಹ್ನ ಡಿಸ್ಕಸ್ ಮಾಡೋದು ಅದೇ. ಪ್ರಾಂಪ್ಟ್, ಹಂಗಾರೆ ನೀವೇನು ಪ್ರಾಂಪ್ಟಿಂಗ್ ಬರ್ದಿಲ್ಲ, ಬರ್ದಿದ್ವಿ. ಯು ಆರ್ ಅ ಸೀಕ್ವಲ್ ಪೋಸ್ಟ್ ಜನರೇಷನ್ ಅಸಿಸ್ಟೆಂಟ್, ಜನರೇಟ್ ಅ ಸೀಕ್ವಲ್ ಯೂಸಿಂಗ್ ದ ಟೇಬಲ್ ಇನ್ ದ ಕಾಲಮ್, ಡು ನಾಟ್ ಇನ್ವೆಂಟ್ ಟೇಬಲ್, ಡು ನಾಟ್ ಇನ್ವೆಂಟ್ ಕಾಲಮ್, ಫಾಲೋ ದ ಕಂಪನಿ ಪಾಲಿಸಿ. ನಾನು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಅಂತ ರೆಸ್ಟ್ರಿಕ್ಷನ್ ಹ್ಯಾವ್ ಕೆಪ್ಟ್. ಈ ಥರ ಕೊಡ್ತಾ ಇದ್ದೀನಿ. ಯೂಸರ್ ಕ್ವಶನ್ನು, ರಿಟ್ರೀವ್ಡು, ಜನರೇಟು, ಅಲುಸಿಲೇಷನ್ನ ರೆಡ್ಯೂಸ್ ಮಾಡೋದಕ್ಕೆ. ಸೀಕ್ವಲ್ ಸೇಫ್ಟಿ, ದಿಸ್ ಇಸ್ ಇಂಪಾರ್ಟೆಂಟ್. ದಿಸ್ ವೆರಿ ಇಂಪಾರ್ಟೆಂಟ್. ದ ಪ್ರೊಡಕ್ಷನ್. ವಾಟ್ ಇಫ್ ದ GPT ಜನರೇಟ್ಸ್ ಅ ಡ್ರಾಪ್ ಟೇಬಲ್? ಟೇಬಲ್ನ ಡ್ರಾಪ್ ಮಾಡುತ್ತೆ ಅಂತ ಏನಾರು ಕೊಟ್ಟರೆ ಏನು ಮಾಡ್ತೀರಾ? ಡ್ರಾಪ್ ಆದರೆ ಡೇಟಾ. ವಿ ಶುಡಂಟ್ ಬ್ಲೈಂಡ್ಲಿ ಎಕ್ಸಿಕ್ಯೂಟ್ LLM. ಅದಕ್ಕೋಸ್ಕರ ನಾವು ವ್ಯಾಲಿಡೇಟ್ ಮಾಡಬೇಕು. ಈ ಶುಡ್ ಹ್ಯಾವ್ ಜನರೇಟ್ ಸೀಕ್ವಲ್ ಮಾಡಿದ್ಮೇಲೆ ಚೆಕ್ ದ ಕ್ವೆರಿ ಟೈಪ್. ಅದು ಓನ್ಲಿ ಸೆಲೆಕ್ಟ್ ಇರಬೇಕು, ಡಿಲೀಟ್ ಇರಬಾರ್ದು, ಡ್ರಾಪ್ ಇರಬಾರ್ದು, ಯಾವುದು ಇರಬಾರ್ದು, ಸೆಲೆಕ್ಟ್ ಇರಬೇಕು. ಮತ್ತೆ ನೋಡಿ, ಅಲೋ ಸೆಲೆಕ್ಟ್ ಅಷ್ಟೇ. ರಿಜೆಕ್ಟ್ ಇನ್ಸರ್ಟು ಮಾಡಬಾರ್ದು, ರಿಜೆಕ್ಟ್ ಅಪ್ಡೇಟ್ ಇದ್ರೂ ಮಾಡಬಾರ್ದು, ರಿಜೆಕ್ಟ್ ಡಿಲೀಟ್ ಇದ್ರೂ ಮಾಡಬಾರ್ದು, ರಿಜೆಕ್ಟ್ ಡ್ರಾಪ್ ಇದ್ರೂ ಮಾಡಬಾರ್ದು. ಓನ್ಲಿ ಸೆಲೆಕ್ಟ್ ಇದ್ರೆ ಮಾತ್ರ ಎಕ್ಸಿಕ್ಯೂಟ್ ಮಾಡೋ. ಇದು ಯಾವ್ದು ಬಂದ್ರೆ ಎಲ್ಲ ರಿಮೂವ್ ಮಾಡಕ್. ಏನಕ್ಕೆ ಅಂತ ಕೊಟ್ಟಿದ್ದಾರೆ ನಾವು. ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಪ್ರೊಡಕ್ಷನ್ ಪಾಯಿಂಟ್. ಕ್ಯಾಶಿಂಗ್ ಮೆಕ್ಯಾನಿಸಮ್. ನನಗೆ ಹೇಳಿದೆ, ಒಬ್ಬ ಆಲ್ರೆಡಿ ಲಾಸ್ಟ್ ಮಂತ್ ಸೇಲ್ಸ್ ಅಂತ ಒಬ್ಬ ಕೇಳಿದಾನೆ ಅದೇ ಕಂಪ್ನಿಯಲ್ಲಿ, ನಾನು ಇನ್ನೊಬ್ಬನ ಅದೇ ಕೇಳ್ತಾನೆ. ಸೊ ಇನ್ಸ್ಟೆಡ್ ಆಫ್ ಮೀ ಜನರೇಟಿಂಗ್ ಅಟ್ ಎವ್ರಿ ಟೈಮ್, ನಾನು ಏನು ಮಾಡ್ತೀನಿ, ಆಲ್ರೆಡಿ ಜನರೇಟ್ ಆಗಿರೋದನ್ನ ಸೇವ್ ಮಾಡ್ತೀನಿ. ಆ ಸೇವ್ ಮಾಡಿರೋದನ್ನ ಮತ್ತೆ ರಿಫ್ಲೆಕ್ಟ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ಮೂವಿಂಗ್ ಅಂಡ್ ಗೋಯಿಂಗ್ ಥ್ರೂ. ವೈ ಕ್ಯಾಶ್? ಏನು ಕ್ಯಾಶ್ ಬೇಕು? ರಿಡ್ಯೂಸ್ ದ LLM ಕಾಲ್ಸ್, ರಿಡ್ಯೂಸ್ ದ ಲೇಟೆನ್ಸಿ, ರಿಡ್ಯೂಸ್ ದ ಕಾಸ್ಟ್. ನಾನು ಮತ್ತೆ ಕರಿತಾ ಇದ್ರೆ ದುಡ್ಡು ಕೊಡ್ಬೇಕಾ? ಲೇಟೆನ್ಸಿ ಟೈಮ್ ಹಿಡಿಯುತ್ತಾ? ಮತ್ತೆ APIನ ಕಾಲ್ ಮಾಡಬೇಕಾ? ಬಟ್ ದರ್ ಆರ್ ಮೇಜರ್ ಕ್ಯಾಶಿಂಗ್ ಪ್ರಾಬ್ಲಮ್. ನೀವು ಹೇಳಬೇಕು, ಬಟ್ ನಮಗೆ ಕ್ಯಾಶಿಂಗ್ ಪ್ರಾಬ್ಲಮ್ ಇತ್ತು. ಏನು ಕ್ಯಾಶಿಂಗ್ ಪ್ರಾಬ್ಲಮ್? ನೋಡಿ, ಮಂಡೇ ಬಂದ್ಬಿಟ್ಟು ಸೇಲ್ಸ್ ಡೇಟಾ ಬಂದ್ಬಿಟ್ಟು ಲಾಸ್ಟ್ ಮಂತ್ ಕೊಟ್ಟರೆ 10,000 ಇತ್ತು. ಟ್ಯೂಸ್ಡೇ ಅಂದರೆ ಸೇಲ್ಸ್ 12,000 ಆಯ್ತು. ಯಾಕೆಂದ್ರೆ ಈ ಡೇಲಿ ಟ್ರಾನ್ಸಾಕ್ಷನ್ ಆಗಿದೆ, ಮಂಡೇ ಟು ಟ್ಯೂಸ್ಡೇ ಟ್ರಾನ್ಸಾಕ್ಷನ್ ಆಗಿದೆ 12,000. ಸೊ ನಾನೇನಾರ ಇದನ್ನ ಕೊಟ್ಟರೆ 10,000 ಅಂತ ಬರೋದು, ಬಟ್ 10,000 ರಾಂಗ್. ಅವಾಗ ಏನು ಮಾಡ್ತೇನೆ, TTL ಮಾಡ್ತಿದ್ದೆ, ಟೈಮ್ ಟು ಲಾಂಚ್. ಅಂದರೆ ಫಾರ್ ಎವ್ರಿ ಡೇ ನಾನು ಬಂದ್ಬಿಟ್ಟು ಕ್ಯಾಶನ್ನು ರಿಫ್ರೆಶ್ ಮಾಡ್ತಾ ಇದ್ದೆ, ಡಿಲೀಟ್ ಮಾಡ್ತಾ ಇದ್ದೆ. ಫಾರ್ ಎವ್ರಿ ಡೇ ಇಟ್ ಶುಡ್ ರಿಫ್ರೆಶ್ ಆಗಬೇಕಿತ್ತು. ಕ್ಯಾಶೆ ವರ್ಷನ್ನ ಮೇಂಟೈನ್ ಮಾಡ್ತಿದ್ದೆ, ಟೈಮ್ ಸ್ಟ್ಯಾಂಪ್ ಮೇಂಟೈನ್ ಮಾಡ್ತಿದ್ದೆ.
ಸೋರ್ಸ್ ಚೇಂಜ್, ಇನ್ವ್ಯಾಲಿಡೇಟೆಡ್ ಸೋರ್ಸ್ ಚೇಂಜ್, ಕ್ಯಾಶ್ ಓನ್ಲಿ ರಿಲೇಟಿವ್ಲಿ ಅನಲಿಟಿಕಲ್ ಕ್ವರೀಸ್ ಅಷ್ಟೇ. ಡೀಪ್ ಇವಾಲ್ ಬಿಡಿ, ನಾನು ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಡೀಪ್ಲಿ. ಚಾಲೆಂಜಸ್ ಯು ಆರ್ ಫೇಸ್ಡ್. ಅವ್ರಿಂದ ಕೇಳಿದ್ರೆ ಇಲ್ಲ ನಾನು ಚಾಲೆಂಜಸ್ಸೇ ಫೇಸ್ ಮಾಡಿಲ್ಲ ಅಂತ ಹೇಳ್ಬಿಡಿ. ವಿ ಹ್ಯಾವ್ ಫೇಸ್ ಸೋ ಮೆನಿ ಚಾಲೆಂಜಸ್. ಒನ್ ಇಸ್ ಸ್ಕೀಮಾ ಅಲ್ಯೂಸಿನೇಷನ್. ಅದು ಜನರೇಟ್ ಮಾಡ್ಬೇಕಾದ್ರೆ ಸ್ಕೀಮಾನ ಮಿಸ್ ಮಾಡ್ತಾ ಇತ್ತು. ಏನು ಅಂದ್ರೆ ಟೇಬಲ್ ರೆವೆನ್ಯೂ ಅಂತ ಕೊಡೋದು ರೆವೆನ್ಯೂಸ್ ಅಂತ ಕೊಡ್ತಾ ಇತ್ತು, ಕಸ್ಟಮರ್ ಅಂತ ಕೊಡೋದು ಕಸ್ಟಮರ್ ಸೇಲ್ಸ್ ಅಂತ ಕೊಡೋದು ಪೀಪಲ್ಸ್ ಸೇಲ್ಸ್ ಅಂತ ಕೊಡ್ತಾ ಇತ್ತು. ಈ ತರದ ನಮಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅದನ್ನ ಸ್ಕೀಮಾ ಅಲ್ಯೂಸಿನೇಷನ್ ಅಂತ ಕರೀತಾರೆ. ರಾಂಗ್ ರಿಟ್ರೀವಲ್, ಸಮಟೈಮ್ಸ್ ಇದು ಕರೆಕ್ಟಾಗಿ ಕೊಟ್ಟಿದ್ರು ಕೂಡ ರಿಟ್ರೀವಲ್ ರಾಂಗ್ ಮಾಡ್ತಾ ಇತ್ತು. ಅದಕ್ಕೆ ಡಾಕ್ಯುಮೆಂಟ್ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಿದೆ, ಮೆಟಾಡೇಟಾ ಇಂಪ್ರೂವ್ ಮಾಡಿದೆ, ಬೆಟರ್ ಚಂಕಿಂಗು, ಟಾಪ್ ಕೆ ಟ್ಯೂನಿಂಗು, ಸಿಮಿಲಾರಿಟಿ ಥ್ರೆಶೋಲ್ಡ್ ಇಂಪ್ರೂವ್ ಮಾಡಿದೆ. ಟೂ ಮಚ್ ಕಾಂಟೆಕ್ಸ್ಟ್. ಇಫ್ ಯು ರಿಟ್ರೀವ್ 20 to 30, ನಾವೇನಾದ್ರು ಜಾಸ್ತಿ K=20 ಅಂತ ಕೊಟ್ರೆ ಭಾಳ ಕಾಂಟೆಕ್ಸ್ನ ಎತ್ತುತ್ತಾ ಇತ್ತು. ಮೋರ್ ಟೋಕನ್ಸ್, ಮೋರ್ ಲೇಟೆನ್ಸಿ, ಮೋರ್ ಕಾಸ್ಟ್, ಮೋರ್ ರಿಲೆವೆಂಟ್. ಸೊ ನಾನು ಟಾಪ್ ಕೀ ಮಾಡಿದೆ, ದಿಸ್ ಇಸ್ ದ ಬೆಟರ್ ಚಂಕಿಂಗ್ ಮಾಡಿದೆ. ಆಂಬಿಗ್ಯೂಸ್ ಕ್ವಶನ್, ವಾಟ್ ವಾಸ್ ದ ರೆವೆನ್ಯೂ, ಇದಕ್ಕೆ ಏನು ಹೇಳ್ತೀರಾ, ಏನು ಮೀನಿಂಗ್ ಇಲ್ಲ ಏನಿಲ್ಲ. ಅವಾಗ ಇಟ್ ಶುಡ್ ಆಸ್ಕ್ ವಿಚ್ ಪೀರಿಯಡ್, ವಿಚ್ ರೀಜನ್, ವಿಚ್ ಪ್ರಾಡಕ್ಟ್ ಅಂತ ಅದಕ್ಕೆ ಕೇಳಬೇಕಿತ್ತು. ವಾಟ್ ವಾಸ್ ದ ರೆವೆನ್ಯೂ ಅಂತ ಕೇಳಿದ್ರೆ ಆಲ್ವೇಸ್ ಲಾಸ್ಟ್ ಮಂತ್ ರೆವೆನ್ಯೂ ಹೇಳಂಗಿಲ್ಲ. ಯು ಶುಡ್ ಆಸ್ಕ್ ಇಟ್ ಬ್ಯಾಕ್. ಚಾಲೆಂಜ್ 5, SQL ಎರರ್. LLM ಜನರೇಟೆಡ್ ಸಿಂಥೆಟಿಕ್ ಇನ್ವ್ಯಾಲಿಡ್ ಡೇಟಾ. ಒಂದ್ಸರಿ ಇನ್ವ್ಯಾಲಿಡ್ ಡೇಟಾನು ಜನರೇಟ್ ಮಾಡ್ತಾ ಇತ್ತು, ಅದನ್ನ ವ್ಯಾಲಿಡೇಟ್ ಮಾಡಬೇಕಾಗಿತ್ತು. ಕ್ಯಾಶ್ ಬೇಡ ಇದು ನೋಡಿ. ಇದು ಎಂಡ್ ಟು ಎಂಡ್ ಎಕ್ಸ್ಪ್ಲನೇಷನ್. ಲೆಟ್ ಮಿ ಎಕ್ಸ್ಪ್ಲೈನ್ ದ ಕಂಪ್ಲೀಟ್ ಫ್ಲೋ ವಿತ್ ಎಕ್ಸಾಂಪಲ್. ನೋಡಿ, ವಾಟ್ ವಾಸ್ ದ ಸೇಲ್ಸ್, ಲುಕ್ ಅಟ್ ದಟ್. ವೈ ನಾಟ್ ಡೈರೆಕ್ಟ್ಲಿ ಆಸ್ಕ್ GPT ಟು ಜನರೇಟ್? ಏನಕ್ಕೆ ಇದು ಡೈರೆಕ್ಟಾಗಿ ಕೊಡ್ಬೋದಿತ್ತಲ್ಲ, ಪ್ರತಿ ಸರಿ ಯಾಕೆ ಇದು ಮಾಡಬೇಕು? ನಮ್ಮ ಕಂಪನಿ ಮೆಟಾಡೇಟಾ ಅದೆಲ್ಲ GPT ಹತ್ರ ಇರೋದಿಲ್ಲ. ಸೊ ಐ ನೀಡ್ ಟು ಗಿವ್ ಇಟ್ ಎವ್ರಿ ಟೈಮ್. ದಟ್ಸ್ ಅ ರಾಂಗ್ ವೇ. ಸೊ ದಟ್ ನಾನು ಈ ಪ್ರಾಜೆಕ್ಟ್ ಮಾಡಿದೆ. ದಿಸ್ ಹೌ ಐ ಬಿಲ್ಟ್ ಇಟ್. ವೈ ನಾಟ್ ಸೆಂಡ್ ಎಂಟೈರ್ ಡೇಟಾಬೇಸ್ ಸ್ಕೀಮಾ? ಕಳ್ಸೋದಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಡಸಂಟ್ ಸ್ಕೇಲ್ ವೆಲ್. ವಾಟ್ ಹ್ಯಾಪನ್ಸ್ ಇಫ್ ರಿಟ್ರೀವಲ್ ರಿಟರ್ನ್ಸ್ ನಥಿಂಗ್ ಯೂಸ್ಲೆಸ್? ದ ಸಿಸ್ಟಮ್ ಶುಡ್ ನಾಟ್ ಬಿ ಬ್ಲೈಂಡ್ ಜನರೇಟ್. ಸುಮ್ಮನೆ ಜನರೇಟ್ ಮಾಡಂಗಿಲ್ಲ. ಸಿಮಿಲಾರಿಟಿ ಸ್ಕೋರ್ ಮೇಲೆ, ಥ್ರೆಶೋಲ್ಡ್ ಮೇಲೆ, ಇನ್ಸಫಿಷಿಯಂಟ್ ನಾಲೆಡ್ಜ್ ಮೇಲೆ. ವಾಟ್ ಇಫ್ ದ ಕ್ವಶನ್ ಈಸ್ ರಿಪೀಟೆಡ್ ಡಿಫ್ರೆಂಟ್ಲಿ? ಈಗ ಒಬ್ಬ ಕ್ವಶನ್ ಕೇಳಿದ, ವಾಟ್ ವಾಸ್ ದ ಸೇಲ್ಸ್ ಲಾಸ್ಟ್ ಮಂತ್ ಅಂತ ಕೇಳಿದ ಒಬ್ಬ, ಟೆಲ್ ಮೀ ದ ಲಾಸ್ಟ್ ಮಂತ್ ಟೋಟಲ್ ಸೇಲ್ಸ್. ಕ್ವಶನ್ ಡಿಫ್ರೆಂಟ್ ಆಯ್ತು. ಕ್ವಶನ್ ಡಿಫ್ರೆಂಟ್ ಆದ್ರೆ ಕ್ಯಾಶಿಗೆ ಇಟ್ಟಾಗಲ್ಲ. ಸೊ ದಿಸ್ ವಾಸ್ ಒನ್ ಆಫ್ ದ ಪ್ರಾಬ್ಲಮ್. ಸೊ ಅವಾಗ ನಾನು ಹೇಳ್ಬಿಡುತ್ತೆ, ಸಿಂಪಲ್ ಎಕ್ಸಾಕ್ಟ್ ಸ್ಟ್ರಿಂಗ್ ಕ್ಯಾಶ್ ಓಂಟ್ ರೆಕಗ್ನೈಸ್. ವಿ ಕ್ಯಾನ್ ಇಂಪ್ರೂವ್. ಕ್ವಶನ್ ನಾರ್ಮಲೈಸ್ ಮಾಡ್ತಾ ಇದ್ದೆ ನಾನು. ನಾರ್ಮಲೈಸ್ ಇಂದ ಒಂದೇ ತರ ಬರೋ ತರ ಮಾಡ್ತಾ ಇದ್ದೆ. ಸಿಮಿಲಾರಿಟಿ ಸರ್ಚ್, ಪ್ರೊಡಕ್ಷನ್ ಆರ್ಕಿಟೆಕ್ಚರ್, ದಿಸ್ ದ ಪ್ರೊಡಕ್ಷನ್ ಆರ್ಕಿಟೆಕ್ಚರ್. ಮಾನಿಟರಿಂಗ್ ಮಾಡ್ತಾ ಇದ್ದೆ, ಲಾಗಿಂಗ್ ಮಾಡ್ತಾ ಇದ್ದೆ, ಟ್ರೇಸಿಂಗ್ ಮಾಡ್ತಾ ಇದ್ದೆ, ಅಥೆಂಟಿಕೇಶನ್ ಮಾಡ್ತಾ ಇದ್ದೆ. ಸೆಕ್ಯೂರಿಟಿ ಏನು? ಇಸ್ ಇಟ್ ಡೇಂಜರಸ್ ಯು ಆರ್ ಅಲೋಯಿಂಗ್ LLM ಟು ಜನರೇಟ್ ಅ SQL ಕ್ವೆರಿ? ಎಸ್, ಇಟ್ ಈಸ್ ದ ಮೇಜರ್ ರಿಸ್ಕ್ ಟು ಜನರೇಟ್ ಅ SQL ಕ್ವೆರಿ. ಹೌದು, ಸ್ವಲ್ಪ ಕಷ್ಟನೇ ಇದೆ. ಯಾಕೆಂದ್ರೆ ನಾವು ಒಂದು LLM ಗೆ SQL ಕ್ವೆರಿ ಜನರೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ಡ್ರಾಪ್ ಇತ್ತು ಅಂದ್ರೆ ನಾನು ಹೇಳಿದೆ, ಇದನ್ನ ವ್ಯಾಲಿಡೇಟ್ ಮಾಡ್ತಾ ಇದ್ವಿ. ಇದು ನೋಡು ಯಾವ ತರ ಇದೆ, ಎಷ್ಟು ಮಾಡ್ಬೇಕು ಅಂತ. ದ ಇಂಪ್ರೆಸಿವ್ ಕ್ಲೋಸಿಂಗ್. ಡೋಂಟ್ ಸೇ ದಿಸ್ ಇಸ್ ಮೈ ಪ್ರಾಜೆಕ್ಟ್. ಎಕ್ಸ್ಪ್ಲೈನ್ the main learning from the project building a strict SQL application, not on simply LLM database, is only the one component. Reliably comes to combining RAG, grounding, embedding. ಈ ತರ ನೀವು ಕ್ಲೋಸ್ ಮಾಡಬೇಕು. ಕ್ವಶನ್ಸ್ ಇಷ್ಟಕ್ಕೆ ಇದಾಗಲ್ಲ. ಕ್ವಶನ್ಸ್ ದೇ ಮೈಟ್ ಆಸ್ಕ್. ಆರ್ಕಿಟೆಕ್ಚರಲ್ ಕ್ವಶನ್ ಕೇಳ್ಬೋದು, ಮತ್ತೆ ಎಂಬೆಡಿಂಗ್, ರಿವರ್ಸ್ ಉಲ್ಟಾ ಕೇಳ್ಬೋದು, SQL ಜನರೇಷನ್ ಬಗ್ಗೆ ಕೇಳ್ಬೋದು, ಪರ್ಫಾರ್ಮೆನ್ಸ್ ಬಗ್ಗೆ ಕೇಳ್ಬೋದು, ವ್ಯಾಲ್ಯೂಯೇಷನ್ ಕೇಳ್ಬೋದು, ಪ್ರೊಡಕ್ಷನ್, ಏನು ಬೇಕಾದ್ರೆ ಕೇಳ್ಬೋದು. ಒನ್ ಥಿಂಗ್ ಐ ವುಡ್ ಲೈಕ್ ಟು ಸ್ಟ್ರಾಂಗ್ ಫಾರ್ ಅ ಇಂಟರ್ವ್ಯೂಯರ್, ಡೋಂಟ್ ಪೋಸ್ ದಿಸ್ ಇಸ್ ದ LLM that converts into the English. The production-oriented RAG, ground, natural analytical system that convert the business, so and so. Any doubt? ಬಾಳ ಇದೆಯಾ ಪ್ರಾಜೆಕ್ಟು? ದಿಸ್ ಇಸ್ ಹೌ ಯು ಶುಡ್ ಎಕ್ಸ್ಪ್ಲೈನ್. ಡೆಫಿನೆಟ್ಲಿ ಇದಕ್ಕೆ ನಿಮಗೆ ಟೈಮ್ ತಗೊಳುತ್ತೆ. ಮಿನಿಮಮ್ ಒಂದು ಆರಾಮ ತಗೊಳುತ್ತೆ, ಒಂದು 20 ನಿಮಿಷ. ವಾಟ್ ಯು ಥಿಂಕ್? ವಾಟ್ ಆರ್ ದ ಕ್ವಶನ್ ಯು ಹ್ಯಾವ್? ಏನಿದೆ ನಿಮ್ಮ ಕ್ವಶನ್?